ಹಿಂಸೆಯಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಸಾರಿದ ಬಸವರಸರು ತನ್ನ ಮಡದಿಯ ಒಡವೆ ಕದಿಯಲು ಬಂದ ಕಳ್ಳನ ಮನಸ್ಸನ್ನೂ ಪರಿವರ್ತನೆ ಮಾಡಿ ಶಿವಶರಣನನ್ನಾಗಿ ಮಾಡುತ್ತಾರೆ. ವಿವಿಧ ನಾಮ ರೂಪ ಕ್ರಿಯೆಗಳಿಂದ ಪೂಜಿಸಲ್ಪಡುತ್ತಿದ್ದ ದೇವರನ್ನ ಒಬ್ಬನೇ ಎಂದು ಸಾರುವ ಬಸವಣ್ಣ ಅವನಿಗೆ ಜಗದ ಆಕಾರವಾದ ಗೋಳದ ಆಕಾರವನ್ನು ನೀಡಿ ಇಷ್ಟಲಿಂಗ ಜನಕನಾಗುತ್ತಾನೆ. ಸಮಾಜದ ದೀನ ದುಃಖಿಗಳ ನೋವಿಗೆ ಬಸವಣ್ಣನೂ ಮರಗುತ್ತಾನೆ. ವೇಶ್ಯೆಯರಿಗೂ ಧರ್ಮ ಸಂಸ್ಕಾರವನ್ನು ನೀಡಿ ಶರಣೆಯರನ್ನಾಗಿ ಪರಿವರ್ತಿಸುತ್ತಾನೆ. ಜಾತಿಭೇದ ಎಂಬ ವಿಶ್ವರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದೇ ಗುರಿ ಎಂದು ಬಸವಣ್ಣ ಎಲ್ಲ ಜಾತಿ ಪಂಥಗಳನ್ನು ಒಂದುಗೂಡಿಸಿ ಎಲ್ಲರಿಗೂ ಲಿಂಗದೀಕ್ಷೆಯನ್ನು ನೀಡುತ್ತಾನೆ. ಎಲ್ಲರನ್ನೂ ಲಿಂಗವಂತರು ಎಂದು ಕರೆಯುತ್ತಾನೆ. ಸಮಾಜದಲ್ಲಿ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಪರಿವರ್ತನೆ ಮಾಡಲು ಬಸವಣ್ಣನವರು ಸಂಕಲ್ಪ ತೊಡುತ್ತಾರೆ. ಇದರ ಫಲವಾಗಿ ತಾತ್ವಿಕ, ನೈತಿಕ, ಸೈದ್ಧಾಂತಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಮೌಲ್ಯಗಳನ್ನೊಳಗೊಂಡ ಮಹಾನ್ ಸಾಹಿತ್ಯವಾಗಿ ವಚನ ಸಾಹಿತ್ಯವು ಆವಿರ್ಭವಿಸಿತು. ಈ ತತ್ವಗಳನ್ನು ಪ್ರಯೋಗಿಸಿ ಸಮಾಜದಲ್ಲಿ ಪರಿವರ್ತನೆ ತರುವ ಉದ್ದೇಶದಿಂದ ಧರ್ಮಪಿತ ಬಸವಣ್ಣನವರು ಅನುಭವ ಮಂಟಪ ಎಂಬ ಜಗತ್ತಿನ ಮೊದಲ ಸಂಸತ್ತಿನ ಜನಕನಾಗುತ್ತಾರೆ. ಈ ತತ್ವಗಳನ್ನು ಪ್ರಯೋಗಿಸಿ ಸಮಾಜದಲ್ಲಿ ಬದಲಾವಣೆಯನ್ನು ತರುವ ಉದ್ದೇಶದೊಂದಿಗೆ ವಿರೋಧಿನಾಮ ಸಂವತ್ಸರದಲ್ಲಿ ಅಂದರೆ ಕ್ರಿಸ್ತಶಕ 1169ರಲ್ಲಿ ಅನುಭವ ಮಂಟಪ ಎಂಬ ಜಗತ್ತಿನ ಮೊದಲ ಸಂಸತ್ತನ್ನು ಸ್ಥಾಪಿಸುತ್ತಾರೆ.